ಗೆಳೆಯರೇ, ನಾವಿವತ್ತು ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರುವಂಥ ಇಮೇಲ್ ಐ ಡಿನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟ್ನ ಮೇಲ್ ಐ ಡಿ ಲಿಂಕ್ ಇರುವಂಥದ್ದನ್ನು ಚೇಂಜ್ ಮಾಡಬೇಕು ಅಂದರೆ ನಮಗೆ ಮೊದಲು ಐ ಸಿ ಐ ಸಿ ಐ ಬ್ಯಾಂಕ್ನ ಮೊಬೈಲ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ನೋಡಿ ಮೊದಲು ಐ ಸಿ ಐ ಸಿ ಐ ಬ್ಯಾಂಕ್ನ ಮೊಬೈಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಇಲ್ಲಿ ಮೊದಲು ಲಾಗಿನ್ ಮಾಡ್ಕೊಳ್ಳೋಣ. ಫಿಂಗರ್ ಪ್ರಿಂಟ್ ಮೂಲಕ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ನೀವು ಪಿನ್ನನ್ನು ಸೆಟ್ ಮಾಡಿದರೆ ಪಿನ್ ಮೂಲಕ ಲಾಗಿನ್ ಮಾಡ್ತೀರಾ. ಈ ರೀತಿ ನೀವು ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಆ ಒಂದು ಆಪ್ಷನ್ ಮೇಲೆ ಮೊದಲು ನಾವು ಕ್ಲಿಕ್ ಮಾಡ್ಕೋಬೇಕು. ಸರ್ವಿಸಸ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಅಪ್ಡೇಟ್ KYC ಆರ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಅಪ್ಡೇಟ್ ಪ್ರೊಫೈಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅಪ್ಡೇಟ್ ಪ್ರೊಫೈಲ್ ಅಂತ ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಕಸ್ಟಮರ್ ಐ ಡಿ, ನಮ್ಮ ಅಕೌಂಟ್ ನಂಬರ್ ಎಲ್ಲ ತೋರಿಸ್ತಾ ಇದೆ. ಇಲ್ಲಿ ನಮ್ಮ ಒಂದು ಕಸ್ಟಮರ್ ಐ ಡಿ ಮೇಲೆ ಈ ರೀತಿ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ಪ್ರೊಸೀಡ್ ಟು ಅಪ್ಡೇಟ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಪ್ರೊಸೀಡ್ ಟು ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಪ್ರೊಸೆಸಿಂಗ್ ಆಗ್ತಾ ಇದೆ. ಆದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕೆಲವೊಂದಿಷ್ಟು ಡೀಟೇಲ್ಸ್ ಬಂದಿದೆ. ಇಲ್ಲಿ ಡೀಟೇಲ್ಸ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಕೆಲವೊಂದಿಷ್ಟು ಡೀಟೇಲ್ಸ್ ಫಿಲ್ ಇರುತ್ತೆ. ಫಿಲ್ ಇರುವಂಥ ಡೀಟೇಲ್ಸ್ನ ಬಿಟ್ಟು ಬೇರೆ ಡೀಟೇಲ್ಸ್ನ ನಾವು ಇಲ್ಲಿ ಫಿಲ್ ಆಗದೇ ಇರುವಂಥ ಡೀಟೇಲ್ಸ್ ಏನೇನು ಇರುತ್ತೆ ಅವುಗಳನ್ನ ನಾವು ಫಿಲ್ ಮಾಡಬೇಕು. ಇಲ್ಲಿ ನೋಡಿ ಇನ್ಕಮ್ ಅನ್ನೋದು ಫಿಲ್ ಆಗಿಲ್ಲ. ಇಲ್ಲಿ ಇನ್ಕಮ್ ಫಿಲ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಆಪ್ಷನ್ ಅನ್ನೋದು ಓಪನ್ ಆಗುತ್ತೆ. ನೋಡಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಈ ಫೋನ್ ನಂಬರ್ನ ಬದಲಾವಣೆ ಬೇಕಾದರೆ ಇಲ್ಲಿ ಕೆಳಗಡೆ ಮಾಡಿಫೈ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫೋನ್ ನಂಬರ್ನು ಕೂಡ ಬದಲಾವಣೆ ಮಾಡ್ಬೋದು. ಸದ್ಯಕ್ಕೆ ನಾವು ಮೇಲ್ ಐ ಡಿ ಬದಲಾವಣೆ ಮಾಡ್ತಾ ಇದ್ದೀವಿ, ಅದಕ್ಕಾಗಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಡೇಟ್ ಆಫ್ ಬರ್ತ್ನು ಕೂಡ ನಾವು ಮಾಡಿಫೈ ಮಾಡ್ಬೋದು. ಡೇಟ್ ಆಫ್ ಬರ್ತನ್ನು ಕೂಡ ನಾವು ಮಾಡಿಫೈ ಅಂದರೆ ಬದಲಾವಣೆ ಮಾಡಬಹುದು. ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಮೇಲ್ ಐ ಡಿ ಬದಲಾವಣೆ ಆಪ್ಷನ್ ಬಂದಿದೆ. ಇಲ್ಲಿ ಎಡಿಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಮೇಲ್ಗಡೆ ಎಡಿಟ್ ಡೀಟೇಲ್ಸ್ ಅಂತ ಇಲ್ಲಿ ಮೇಲ್ ಐ ಡಿಯ ಮೇಲ್ಗಡೆ ಸಣ್ಣದಾಗಿ ಇರುತ್ತೆ. ಆ ಒಂದು ಎಡಿಟ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ ಎಡಿಟ್ ಡೀಟೇಲ್ಸ್ ಅಂತ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಹೊಸ ಇಮೇಲ್ ಐ ಡಿನ ಆ್ಯಡ್ ಮಾಡಬೇಕಾಗುತ್ತೆ. ಹೊಸ ಇಮೇಲ್ ಐ ಡಿನ ನಾವು ಈ ರೀತಿ ಆ್ಯಡ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಥೆಂಟಿಕೇಟ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ ಅಥೆಂಟಿಕೇಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಆ್ಯಕ್ಟಿವ್ ಡೆಬಿಟ್ ಕಾರ್ಡ್ ಅಂತ ಅಂದರೆ ಇಲ್ಲಿ ನಾವು ಡೆಬಿಟ್ ಕಾರ್ಡಲ್ಲಿ ಇರುವಂಥ ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕಿ ವೆರಿಫೈ ಮಾಡಬೇಕಾಗತ್ತೆ. ಮೊದಲು ಒ ಟಿ ಪಿನ ಹಾಕೋಣ. ಒ ಟಿ ಪಿ ಬಂದಿದೆ ಸ್ನೇಹಿತರೆ. ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಒ ಟಿ ಪಿನ ಎಂಟರ್ ಇಲ್ಲಿ ನೋಡಿ ಒ ಟಿ ಪಿ ಅನ್ನೋದು ರಿಸೀವ್ ಆಗಿದೆ. ಮೇಲ್ನಲ್ಲಿ SMS ಬರಲ್ಲ ಸ್ನೇಹಿತರೆ, ಇಮೇಲ್ನಲ್ಲಿ ಬಂದಿರುವಂಥ ಒ ಟಿ ಪಿನ ನಾವು ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಈ ರೀತಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಂದರೆ ನಾವು ಈಗ ಹೊಸ ಏನು ಇಮೇಲ್ ಐ ಡಿ ಕೊಟ್ಟಿದ್ದೀವಿ ಅದೇ ಇಮೇಲ್ ಐ ಡಿಗೆ ಅದು ಹೊಸ ಒಂದು ಒ ಟಿ ಪಿ ಬಂದಿರುತ್ತೆ. ನಂತರದಲ್ಲಿ ಸೆಲೆಕ್ಟ್ ಅಕೌಂಟ್ ನಂಬರ್ ಅಂತ ಬರ್ತಾಯಿದೆ, ಇಲ್ಲಿ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮಾಡಿ ಇಲ್ಲಿ ATM ಕಾರ್ಡ್ ಮೇಲೆ ಕೆಲವೊಂದಿಷ್ಟು ABCD ಸೀರಿಯಲ್ ಇರುತ್ತೆ, ಅದರಲ್ಲಿ EMF ಅಂತ ಏನಿದೆ ಆ ಬಾಕ್ಸಲ್ಲಿ ಏನೇನು ನಂಬರ್ ಇದೆ ಅಂತ ನಾವು ಹಾಕಬೇಕಾಗುತ್ತೆ. ATM ಕಾರ್ಡ್ನ ನೀವು ತೆಗೆದು ನೋಡಿದರೆ ಗೊತ್ತಾಗುತ್ತೆ. ATM ಕಾರ್ಡ್ ಮೇಲೆ ABCD ಅಂತ ಅಲ್ಲಿ ಎರಡೆರಡು ಅಂಕೆಗಳು ಸೀರಿಯಲ್ ಇರುತ್ತೆ, ಆ ಸೀರಿಯಲ್ ನಂಬರ್ನ ಇಲ್ಲಿ ಹಾಕಬೇಕು. ಇಲ್ಲಿ ಏನು ಲೆಟರ್ಸ್ ಇರುತ್ತೆ ಆ ಒಂದು ಲೆಟರ್ಸ್ನ ಬಾಕ್ಸ್ನಲ್ಲಿ ಆ ಒಂದು ATM ಕಾರ್ಡ್ನಲ್ಲಿ ಇರುವಂಥ ಒಂದು ನಂಬರ್ಸ್ಗಳನ್ನೇ ಹಾಕಿಬಿಟ್ಟು ನಾವು ವೆರಿಫೈ ಮಾಡಬೇಕಾಗುತ್ತೆ. ಈ ಬಾಕ್ಸಲ್ಲಿ ಯಾವ ನಂಬರ್ ಇದೆ, M ಬಾಕ್ಸ್ನಲ್ಲಿ ಯಾವ ನಂಬರ್ ಇದೆ ಮತ್ತು Fನಲ್ಲಿ ಯಾವ ನಂಬರ್ ಇದೆ ನಾನು ಹಾಕಿದ್ದೀನಿ. ನೀವು ಒಂದು ಅಥೆಂಟಿಕೇಟ್ ಮಾಡುವಾಗ ಬೇರೆ ಬೇರೆ ಲೆಟರ್ಸ್ ಬಂದರೆ ಅದೇ ಲೆಟರ್ಸ್ನಲ್ಲಿ ಯಾವ ಒಂದು ನಂಬರ್ಸ್ ಇದೆ ಅವುಗಳನ್ನೇ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಆದ ನಂತರದಲ್ಲಿ ಈ ರೀತಿ ನಮ್ಮ ಒಂದು ಮೇಲ್ ಐ ಡಿ ಅನ್ನೋದು ಸಂಪೂರ್ಣವಾಗಿ ಅಪ್ಡೇಟ್ ಆಗಿದೆ ಸ್ನೇಹಿತರೆ. ಈ ರೀತಿ ನಾವು ಐ ಸಿ ಐ ಸಿ ಐ ಬ್ಯಾಂಕ್ ಅಕೌಂಟ್ಗೆ ಮೇಲ್ ಐ ಡಿನ ಅಪ್ಡೇಟ್ ಮಾಡಬಹುದು.